Hello everyone, this is Bhargavi Poojar. I welcome you all to my YouTube channel Bhargavi Poojar Commerce Study. So in this video we are discussing about the financial management, that is also known as fundamentals of financial management that is related to become 4th semester of NAP batch. So already we have discussed the first part of this unit number 1, that we have discussed some of the objectives of financial management. ಸೊ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ಅಂತಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮತ್ತು ವೆಲ್ತ್ ಮ್ಯಾಕ್ಸಿಮೈಸೇಷನ್ ನಡುವೆ ಏನು ಅಂತರ ಇದೆ ಅಂತ ಹೇಳಿ ನೋಡೋಣ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್, ದೀಸ್ ಆರ್ ದ ಟೂ ಫೇಸಸ್ ಆಫ್ ಅ ಸೇಮ್ ಕಾಯಿನ್. ಹೌದಾ? ಸೊ ಬರೀ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮಾಡಿದ್ರೆ ನಡೆಯಲ್ಲ, ಬರೀ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡಿದ್ರೆ ನಡೆಯಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಎರಡರಲ್ಲಿ ಯಾವ್ದು ಪ್ರಿಫರೆನ್ಸ್ಲಿ ಮೋರ್ ಇಂಪಾರ್ಟೆಂಟ್ ಅಂದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ದಿಸ್ ಶುಡ್ ಬಿ ವೆರಿ clear and very sure that wealth maximization is more important than profit maximization. Why? Profit maximization considers only money, whereas wealth maximization considers value of the organization, value of the shareholders. That's why it is having more importance. So we will see it line by line. ನೋಡಿ, ಏನಾಗುತ್ತೆ ಅಂತಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಲ್ಲಿ ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದರೆ ಶೇರ್ ಹೋಲ್ಡರ್ಸ್ ಮೌಲ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಇದು ಕೆಲಸ ಮಾಡ್ತಾ ಇರ್ತದೆ ಅಂತೇಳಿ. ಸೊ ಲೈನ್ ಬೈ ಲೈನ್ ನೋಡಿದಾಗ ನೋಡಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಕಂಪ್ಲಿಷ್ಡ್ ಬೈ ರೈಸಿಂಗ್ ದ ಬಿಸ್ನೆಸ್ ಅರ್ನಿಂಗ್ ಪೊಟೆನ್ಷಿಯಲ್. ಸೊ ನೋಡಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನು ಮಾಡ್ತಿದೆ, ಬಿಸ್ನೆಸ್ ಅರ್ನಿಂಗ್ ಪೊಟೆನ್ಷಿಯಲ್ ಮಾತ್ರದು ಗಮನದಲ್ಲಿ ಇಟ್ಕೊಂಡಿರ್ತದೆ. ಏನೇ ಆಗಲಿ ಬಿಸ್ನೆಸ್ ಅರ್ನಿಂಗ್ ಅನ್ನು ಮಾಡೋದು ಮೇನ್ ಮೋಟೋ ಆಗಿ ಇಟ್ಕೊಂಡಿರುತ್ತೆ ಅಂತೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ಡಸಂಟ್ ಇನ್ಕ್ಲೂಡ್ ಟೇಕಿಂಗ್ ಆನ್ ರಿಸ್ಕ್ ಆ್ಯಂಡ್ ಅವಾಯ್ಡಿಂಗ್ ಅನ್ಸರ್ಟನಿಟೀಸ್. ಸೊ ನೋಡಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಲ್ಲಿ ನಾವು ಒಂದು ಅಸಂಪ್ಷನ್ ಅಥವಾ ಒಂದು ಪ್ಲಾನಿಂಗ್ ಮಾಡುವಾಗ ವಾಟ್ ಆರ್ ದ ರಿಸ್ಕ್ಸ್ ದ ಬಿಸ್ನೆಸ್ ಮೇ ಫೇಸ್ ಅದನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡುತ್ತೆ, ಅನ್ಸರ್ಟನಿಟೀಸ್ ಬಗ್ಗೆ ಅವಾಯ್ಡ್ ಮಾಡುತ್ತೆ. ಬರೀ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕನ್ಸಿಡರ್ ಮಾಡ್ತಾ ಹೋಗುತ್ತೆ. ದೆನ್ ಇಟ್ ಇಗ್ನೋರ್ಸ್ ದ ಟೆಂಪ್ರಲ್ ವರ್ತ್ ಆಫ್ ಮನಿ. ಸೊ ಅಟ್ ಪ್ರೆಸೆಂಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮನಿ ಇಟ್ ಈಸ್ ಗೋಯಿಂಗ್ ಟು ಇಗ್ನೋರ್. ಸೊ ನೋಡಿ, ಒಂದು ಹಣಕ್ಕೆ ಬೆಲೆ ಇದ್ದೇ ಇರುತ್ತೆ. ಸೊ ಆ ಟೆಂಪ್ರಲ್ ವರ್ತ್ ಆಫ್ ಮನಿ ಏನೇನು ಮಾಡ್ತದೆ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅವಾಯ್ಡ್ ಮಾಡುತ್ತೆ ಅಥವಾ ಇಗ್ನೋರ್ ಮಾಡುತ್ತೆ. ಬರೀ ಏನು ಮಾಡುತ್ತೆ ಅಂದರೆ ಇಯರ್ಲಿ ಪ್ರಾಫಿಟ್ ಅಥವಾ ಲಾಂಗ್ ಟರ್ಮ್ ಪ್ರಾಫಿಟ್ ಬಗ್ಗೆ ಕನ್ಸಿಡರ್ ಮಾಡ್ತಾ ಇರ್ತದೆ. ವೇರ್ ಆಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತಂದ್ರೆ ನೋಡಿ, ಇಟ್ ರೆಫರ್ಸ್ ಟು ಯೂಸಿಂಗ್ ಕಂಪನೀಸ್ ರಿಸೋರ್ಸ್ ಟು ಇನ್ಕ್ರೀಸ್ ಸ್ಟಾಕ್ ವ್ಯಾಲ್ಯೂ ಫಾರ್ ಶೇರ್ ಹೋಲ್ಡರ್ಸ್. ಸೊ ವೆರಿ ಇಂಪಾರ್ಟೆಂಟ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾರೆ ಶೇರ್ ಹೋಲ್ಡರ್ಸ್. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ ಟ್ರೈ ಟು ಇನ್ವೆಸ್ಟ್ ಮೋರ್ ಅಂಡ್ ಮೋರ್ ಇನ್ ದ ಸೇಮ್ ಕಂಪನಿ ಅಂಡ್ ಟ್ರೈ ಟು ಗೆಟ್ ದ ಫೇರ್ ರಿಟರ್ನ್, ವೇರ್ ಆಸ್ ಕಂಪನಿ ಈಸ್ ಹ್ಯಾವಿಂಗ್ ಇನ್ವೆಸ್ಟ್ಮೆಂಟ್ ಫ್ರಮ್ ದ ಶೇರ್ ಹೋಲ್ಡರ್ಸ್. ಸೊ ಇನ್ವೆಸ್ಟ್ಮೆಂಟ್ ಬಂದರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬಹುದು. ಹೌದಾ? ಸೊ ಅದು ಒಂದು ಉದ್ದೇಶದಿಂದ ಇಲ್ಲಿ ನಮಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್, ಇಟ್ ಕನ್ಸಿಡರ್ಸ್ ಆ್ಯಂಡ್ ಅಕ್ನಾಲಜ್ ದ ನೆಸೆಸಿಟಿ ಆಫ್ ಇವ್ಯಾಲ್ಯೂಯೇಟಿಂಗ್ ಆಲ್ ಪೊಟೆನ್ಷಿಯಲ್ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ಸೊ ನೋಡಿ, ಒಂದು ಬಿಸ್ನೆಸ್ ಸರ್ವೈವ್ ಆಗಬೇಕಂದ್ರೆ ರಿಸ್ಕ್ ತಗೊಳ್ಬೇಕು. ದಿಸ್ ಇಸ್ ಅ ಫಂಡಮೆಂಟಲ್ ರೂಲ್ ದಟ್ ಮೋರ್ ರಿಸ್ಕ್ ಮೋರ್ ಪ್ರಾಫಿಟ್, ಲೆಸ್ ರಿಸ್ಕ್ ಲೆಸ್ ಪ್ರಾಫಿಟ್. ಎಷ್ಟು ನಾವು ಹೆಚ್ಚಿಗೆ ರಿಸ್ಕ್ ತಗೊಳ್ತಾ ಹೋಗ್ತೀವಿ ಅಷ್ಟು ನಮಗೆ ಪ್ರಾಫಿಟ್ ಬರ್ತಾ ಹೋಗುತ್ತೆ. ಸೊ ಅನ್ಸರ್ಟನಿಟೀಸ್ ಮತ್ತು ರಿಸ್ಕ್ ಅನ್ನ ಇವ್ಯಾಲ್ಯೂಯೇಟ್ ಮಾಡುತ್ತೆ, ಅನಲೈಸ್ ಮಾಡುತ್ತೆ ಯಾವುದು ವೆಲ್ತ್ ಮ್ಯಾಕ್ಸಿಮೈಸೇಷನ್. ಹೌ ಮಚ್ ರಿಸ್ಕ್ ಈಸ್ ವಿ ಆರ್ ಗೋಯಿಂಗ್ ಟು ಅಫೋರ್ಡ್, ಅನ್ಸರ್ಟನಿಟಿ ಏನೇನು ಬರಬಹುದು ಫ್ಯೂಚರಲ್ಲಿ ಅಂತೇಳಿ. ಸೊ ದೀಸ್ ಆರ್ ದ two basic concepts, or these are the two basic things in financial management. We have to identify these in the business organization. So be very clear and very sure that wealth maximization is having more importance rather than profit maximization. Even the profit maximization is important, but wealth maximization is having more preference. I hope you understand today's video. Any doubt, please message on comment section. Do like, share and subscribe my YouTube channel. Thank you.